ದುರ್ಗನ್ನ ನನ್ನ ಹೆಂಡತಿಯಾಗಿ ನಿನ್ನ ಅಮ್ಮನಾಗಿ ನೀನು ಅಕ್ಸೆಪ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂತಂದ್ರೆ ಇವಾಗ್ಲೇ ಮನೆ ಬಿಟ್ಟು ಹೋಗ್ಬೋದು. ಹಿತಾ ಇವತ್ತು ನಿನ್ನ ಪಪ್ಪ ನಿನ್ನನ್ನು ಮನೆ ಬಿಟ್ಟು ಹೊರಟೋಗು ಅಂತ ಯಾಕೆ ಬೈದ್ರು ಗೊತ್ತಾ? ನಮ್ಮ ಹಿತಾಪುಟ್ಟಿ ತುಂಬ ಒಳ್ಳೆಯವಳು, ನಾನು ಏನೇ ಬೈದರೂ ಅವಳಿಗೆ ಮನೆ ಬಿಟ್ಟು ಹೋಗೋ ಧೈರ್ಯ ಇಲ್ಲ, ಒಂದು 4 ದಿವಸ ಹತ್ತು ಆಮೇಲೆ ತಾನಾಗೆ ಸರಿ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ದಾರೆ. ಹೌದು, ಎಲ್ಲರೂ ನನ್ನ ಸಣ್ಣ ಮಗು ಅಂತ ಅಂದ್ಕೊಂಡಿದ್ದಾರೆ. ಯಾರು ನನ್ನ ಮಾತನ್ನು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ನಾನು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ಎಲ್ಲರೂ ನನ್ನ ನೋಡಿ ತಮಾಷೆ ಮಾಡ್ತಾರೆ, ನಾಟಕ ಮಾಡ್ತಿದ್ದೀನಿ ಅನ್ಕೋತಾರೆ. ಈಗ ಅಪ್ಪನೂ ನನ್ನ ಮಾತು ಕೇಳಿಸ್ಕೊತಾ ಇಲ್ಲ. ದುರ್ಗಾಗೋಸ್ಕರ ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಆ ದುರ್ಗಾ ಈ ಮನೆಯವರಿಂದ ನನ್ನ ದೂರ ಮಾಡೋಕ್ಕೆ ಬಂದಿದ್ದಾಳೆ. ಇದನ್ನ ಅಪ್ಪಂಗೆ ಹೇಗೆ ಅರ್ಥ ಮಾಡಿಸ್ಲಿ? ನಾನು ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತೀನಿ, ಆಗ ಮಾತ್ರ ಇವ್ರಿಗೆಲ್ಲ ಬುದ್ಧಿ ಬರೋದು. ಹಾಗೆ ಮಾಡ್ತೀನಿ, ಎಲ್ರಿಗೂ ಬುದ್ಧಿ ಕಲಿಸ್ತೀನಿ. ಮನೆ ಬಿಟ್ಟು ಹೋದ್ರೇನೆ ಅಪ್ಪಂಗೆ ನಾನೇನು ಅಂತ ಗೊತ್ತಾಗೋದು. ಈ ದುರ್ಗನ ಮನೆಯಿಂದ ಆಚೆ ಹಾಕೋವರೆಗೂ ನಾನು ಈ ಮನೆಗೆ ಬರೋದೇ ಇಲ್ಲ. ನಾನು ಈ ಮನೆ ಬಿಟ್ಟು ಹೋದರೆ ಅಪ್ಪ ಖಂಡಿತ ದುರ್ಗನ ಮನೆಯಿಂದ ಆಚೆ ಹಾಕ್ತಾರೆ. ಚಿನಿ, ಮನೆ ಬಿಟ್ಟು ಹೋಗ್ತೀಯಾ? ಬೇಡ ಚಿನಿ, ಇದೆಲ್ಲ ಮಾಡ್ಬೇಕಾ ಮಾಡ್ತಿರೋ ಸಂಚು. ಎಲ್ಲೂ ಹೋಗಬೇಡ, ನನ್ನ ಮಾತು ಕೇಳು. ಹಿತಾ, ಚಿನಿ, ನನ್ನ ಮಾತು ಕೇಳು. ಮನೆ ಬಿಟ್ಟು ಹೋಗಬೇಡ. ಇಲ್ಲಿ ಎಲ್ಲರೂ ಇದ್ದಾರೆ, ಎಲ್ಲರೂ ನಿನ್ನ ಪ್ರೀತಿಸ್ತಾರೆ. ಒಳ್ಳೇದಾಯ್ತು. ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು. ನನ್ನ ಫ್ರೆಂಡ್ ಹೇಳಿದ್ರು ದುರ್ಗಾಗೆ ಪಾಪು ಆದಮೇಲೆ ಅವಳು ನನ್ನ ಪ್ರೀತಿ ಮಾಡಲ್ವಂತೆ, ನನ್ನ ದೂರ ಮಾಡಿಬಿಡ್ತಾಳಂತೆ. ಹೌದಾ ತಾತ? ದುರ್ಗಾ ತುಂಬ ಒಳ್ಳೆಯವಳು ತಾನೆ, ಅವಳು ಹಾಗೆಲ್ಲ ಮಾಡಲ್ಲ ಅಲ್ವಾ? ದುರ್ಗಾ ದೇವತೆ ತಾಯಿ. ಅಮ್ಮನ ಪ್ರೀತಿ ಮಗಳಿಗೆ ಮಾತ್ರ. ನಿನ್ನ ರಕ್ಷಣೆ ಅವಳ ಹೊಣೆ. ನಿನ್ನ ರಕ್ಷಣೆ ಅವಳ ಹೊಣೆ. ಅಮ್ಮನ ಪ್ರೀತಿ ಮೀಸಲು ನಿನಗೆ. ಬೇಡ, ಚಿಂತೆ ಬೇಡ. ದುರ್ಗಾ ಎಲ್ಲರೂ ಥರ ಅಲ್ಲ ಅಂತ ನಂಗೆ ಗೊತ್ತಿತ್ತು. ಈಗ ನೀವು ಮಾತು ಕೇಳಿದಾಗ ನಂಗೆ ಸಮಾಧಾನ ಆಯಿತು. ಅದು ಸರಿ ತಾತ, ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಬನ್ನಿ ಮನೆಗೆ ಹೋಗೋಣ. ದುರ್ಗಾ ನಿಮ್ಮ ನೋಡಿದ್ರೆ ತುಂಬ ಖುಷಿ ಪಡ್ತಾಳೆ. ಬೇಡ ಬೇಡ ಕಂದ, ಸಮಯ ಅಲ್ಲ. ಬಹುದೂರ, ಬಲು ದೂರ. ಸಮಯ ಅಲ್ಲ. ತಾತ, ನೀವೇನಂತ ಇದ್ದಾರೋ ನಂಗೆ ಅರ್ಥನೇ ಆಗ್ತಿಲ್ಲ. ಅದು ಸರಿ, ನೀವು ನಂಗೆ ಏನು ತಂದಿದ್ದೀರಾ?